ಎಚ್ಡಿ ರೇವಣ್ಣ ಅರೆಸ್ಟ್. ಇಂದು ನ್ಯಾಯಾಧೀಶರ ಎದುರು ಹಾಜರು ಸಾಧ್ಯತೆ. ವೈದ್ಯಕೀಯ ತಪಾಸಣೆ, ಆಸ್ಪತ್ರೆಯಲ್ಲೇ ಊಟ, ಎಸ್ಐಟಿ ಕಚೇರಿಯಲ್ಲೇ ನಿದ್ರೆ. ಮಾಜಿ ಸಚಿವ ರೇವಣ್ಣ ಬಂಧನಕ್ಕೆ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಹೇಳಿದ್ದೇನು? ಇದೆಲ್ಲವನ್ನ ನೋಡೋಣ. ರೇವಣ್ಣ ಬಂಧನ ನ್ಯೂಸ್ ಟಾಪ್ 9 ನಲ್ಲಿ. ಎರಡು ಪ್ರಕರಣ ಎದುರಿಸುತ್ತಿದ್ದ ರೇವಣ್ಣಗೆ ಎಸ್ಐಟಿ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿತ್ತು. ನಿನ್ನೆ ಸಂಜೆ 5:30 ಒಳಗೆ ವಿಚಾರಣೆಗೆ ಬಾರದಿದ್ರೆ ಬಂಧಿಸುವ ಎಚ್ಚರಿಕೆಯನ್ನ ಖುದ್ದು ಗೃಹ ಸಚಿವರೇ ನೀಡಿದ್ರು. ಈ ಬೆನ್ನಲ್ಲೇ ರೇವಣ್ಣ ಜನಪ್ರತಿನಿಧಿಗಳ ನ್ಯಾಯಾಲಯದ ಮೆಟ್ಟಿಲು ಹೊತ್ತಿದ್ರು. ನಿರೀಕ್ಷಣಾ ಜಾಮೀನಿಗಾಗಿ ಮನವಿ ಮಾಡಿದ್ರು. ಆದರೆ ನ್ಯಾಯಾಲಯ ರೇವಣ್ಣ ಅವರಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡಲು ನಿರಾಕರಿಸಿ ಅರ್ಜಿ ವಿಚಾರಣೆ ಮೇ 6ಕ್ಕೆ ಮುಂದೂಡಿತ್ತು. ಅರ್ಜಿ ವಿಚಾರಣೆ ಮುಂದೂಡುತ್ತಿದ್ದಂತೆ ಎಸ್ಐಟಿ ಅಧಿಕಾರಿಗಳು ರೇವಣ್ಣರನ್ನ ಲಾಕ್ ಮಾಡಿದ್ದಾರೆ. ರೇವಣ್ಣ ವಿರುದ್ಧ ಕಿಡ್ನಾಪ್ ದೂರು ದಾಖಲಿಸಿದ್ದ ಮಹಿಳೆಯನ್ನ ಎಸ್ಐಟಿ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ರೇವಣ್ಣ ಪಿಎ ಆಗಿದ್ದ ರಾಜಗೋಪಾಲ್ ತೋಟದ ಮನೆಯಲ್ಲಿ ಮಹಿಳೆ ಪತ್ತೆಯಾಗಿದ್ದು, ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯನ್ನ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ರಕ್ಷಿಸಿ ಅಲ್ಲಿಂದ ಕರೆದೊಯ್ದಿದ್ರು. ಈ ಬೆಳವಣಿಗೆ ನಡುವೆ ರೇವಣ್ಣಗೆ ಕೋರ್ಟ್ ಜಾಮೀನು ನೀಡಲು ನಿರಾಕರಣೆ ಮಾಡಿದೆ. ಕೂಡಲೇ ಅಲರ್ಟ್ ಆದ ಎಸ್ಐಟಿ ಅಧಿಕಾರಿಗಳು ರೇವಣ್ಣರನ್ನ ಬಂಧಿಸಿದ್ದಾರೆ. ರೇವಣ್ಣ ವಿರುದ್ಧ ಕಿಡ್ನಾಪ್ ಆರೋಪ ಕೇಳಿ ಬಂದಾಗಿನಿಂದಲೂ ಮಾಜಿ ಸಚಿವ ಅಷ್ಟಾಗಿ ಎಲ್ಲಿಯೂ ಕಾಣಿಸಿಕೊಂಡಿರಲಿಲ್ಲ. ರೇವಣ್ಣ ಅಜ್ಞಾತ ಸ್ಥಳಕ್ಕೆ ಏನಾದರೂ ತೆರಳಿದ್ರ ಅನ್ನೋ ಗುಮಾನಿಯೂ ಶುರುವಾಗಿತ್ತು. ಆದರೆ ಇತ್ತ ರೇವಣ್ಣ ವಿರುದ್ಧ ದೂರು ಕೊಟ್ಟ ಸಂತ್ರಸ್ತೆ ಯಾವಾಗ ಪತ್ತೆ ಆದ್ಲೋ ರೇವಣ್ಣ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಮನೆಯಲ್ಲಿ ಇರೋದು ಗೊತ್ತಾಯಿತು. ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರಿನ ಪದ್ಮನಾಭನಗರದ ಎಚ್ಡಿ ದೇವೇಗೌಡರ ನಿವಾಸಕ್ಕೆ 5ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಎಂಟ್ರಿ ಕೊಟ್ಟಿತ್ತು. ಆದರೆ 15 ನಿಮಿಷ ಆದರೂ ಮನೆ ಬಾಗಿಲು ತೆಗೆದಿರಲಿಲ್ಲ. ದೇವೇಗೌಡರ ನಿವಾಸಕ್ಕೆ ಎಂಟ್ರಿ ಕೊಟ್ಟ ಎಸ್ಐಟಿಗೆ ಆರಂಭದಲ್ಲಿ ಯಾವ ಫಲ ಸಿಗಲಿಲ್ಲ. ಆದರೆ ಮಾಜಿ ಪ್ರಧಾನಿ ಮನೆ ಮುಂದೆ ಈ ರೀತಿ ಅಧಿಕಾರಿಗಳು ನಿಲ್ಲೋದು, ಅವರ ಪುತ್ರನನ್ನ ವಶಕ್ಕೆ ಪಡೆಯಲು ಈ ರೀತಿ ಹೈಡ್ರಾಮಾ ನಡೆಯೋದು ಅವರಿಗೂ ಇಷ್ಟವಿರಲಿಲ್ಲ ಅನ್ಸುತ್ತೆ. ಮೇಲಾಗಿ ರೇವಣ್ಣಗೆ ಬೇರೆ ಆಯ್ಕೆಯೇ ಇರಲಿಲ್ಲ. ಹೀಗಾಗಿ ಕೆಲ ಹೊತ್ತಿನ ಬಳಿಕ ಖುದ್ದು ರೇವಣ್ಣರೇ ಮನೆ ಹೊರಗೆ ಬಂದರು. ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ಎಸ್ಐಟಿ ಕಚೇರಿಗೆ ಕರೆತಂದ್ರು. ಅಲ್ಲಿಂದ ಪ್ರೊಸೀಜರ್ ಪ್ರಕಾರ ಎಚ್ಡಿ ರೇವಣ್ಣ ಅವರ ಬಂಧನ ಪ್ರಕ್ರಿಯೆ ನಡೆಯಿತು. ರೇವಣ್ಣ ಬಂಧನ ಬೆನ್ನಲ್ಲೇ ಮಾಜಿ ಸಚಿವರನ್ನ ಎಸ್ಐಟಿ ಕಚೇರಿಗೆ ತರಲಾಯಿತು. ಕೆಲ ಕಾಲದ ನಂತರ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಲಾಯಿತು. ರೇವಣ್ಣಗೆ ಬಿಪಿ, ಶುಗರ್, ಇತರೆ ಪರೀಕ್ಷೆಗಳನ್ನ ಮಾಡಲಾಯಿತು. ತಪಾಸಣೆ ನಂತರ ಬೌರಿಂಗ್ನಲ್ಲೇ ರೇವಣ್ಣಗೆ ಊಟದ ವ್ಯವಸ್ಥೆ ಮಾಡಲಾಯಿತು. ನಂತರ ಕಾರ್ಲಟನ್ ಭವನದಲ್ಲಿರುವ ವಿಶೇಷ ತನಿಖಾ ತಂಡದ ಕಚೇರಿಗೆ ರೇವಣ್ಣರನ್ನ ಕರೆತರಲಾಯಿತು. ಕಚೇರಿಯಲ್ಲಿ ರೇವಣ್ಣ ವಾಸ್ತವ್ಯ ಹೂಡಿದ್ದು ರೇವಣ್ಣಗಾಗಿ ಬೆಡ್ಶೀಟ್ ತರಲಾಗಿದೆ. ರೇವಣ್ಣ ವಿರುದ್ಧ ಕಿಡ್ನಾಪ್ ಆರೋಪ ಮಾಡಿದ್ದ ಸಂತ್ರಸ್ತೆ ಮಹಿಳೆಯನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿಗೆ ಕರೆತಂದಿದ್ದಾರೆ. ಮೈಸೂರಿನ ಕಾಳೇನಹಳ್ಳಿಯಿಂದ ಮಹಿಳೆಯನ್ನ ಕರೆತಂದಿದ್ದು ಕಿಡ್ನಾಪ್ ಆರೋಪ ಸಂಬಂಧ ಇನ್ನಷ್ಟು ಹೇಳಿಕೆಗಳನ್ನ ಪಡೆಯಲಿದ್ದಾರೆ. ಎಚ್ಡಿ ರೇವಣ್ಣ ಮಾಜಿ ಆಪ್ತ ಸಹಾಯಕ ರಾಜಗೋಪಾಲ್ನನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ರೇವಣ್ಣ ವಿರುದ್ಧ ಆರೋಪ ಮಾಡಿದ್ದ ಮಹಿಳೆಯನ್ನ ಹುಣಸೂರಿನ ಕಾಳೇನಹಳ್ಳಿಯ ತೋಟದ ಮನೆಯಲ್ಲಿ ಇಡಲಾಗಿತ್ತು. ತೋಟದ ಮಾಲೀಕ ರಾಜಗೋಪಾಲ್ ಆಗಿದ್ದ. ನಿವೃತ್ತಿಯ ನಂತರ ತೋಟದ ಮನೆ ಮಾಡಿಕೊಂಡಿದ್ದ ರಾಜಗೋಪಾಲ್ ಮಹಿಳೆಯನ್ನ ತನ್ನ ತೋಟದಲ್ಲಿರಿಸಿಕೊಂಡಿದ್ದ. ತನಿಖೆಯ ಭಾಗವಾಗಿ ಇದೀಗ ರಾಜಗೋಪಾಲ್ನನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ರೇವಣ್ಣ ಬಂಧನ ವಿಚಾರಕ್ಕೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಈ ಪ್ರಕರಣದಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ. ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಜಾಮೀನು ಅರ್ಜಿ ವಜಾ ಆಗಿದೆ, ಅದಕ್ಕಾಗಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಸಿಎಂ ಹೇಳಿದ್ರು. ನಾನು ಪೊಲೀಸ್ನವ್ರು ಕೇಳಿದೆ, ನಾವು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ, ಯಾಕಂತ ಕಾನೂನು ರೀತಿಯ ಕ್ರಮ ತಗೋಬೇಕು. ಅವರು ಆಂಟಿಸಿಪೇಟರಿ ಬೇಲ್ ಮೂವ್ ಮಾಡಿದ್ರಂತೆ ಯಾವುದೋ ಕಿಡ್ನಾಪ್ ಕೇಸ್ನಲ್ಲಿ. ಆಂಟಿಸಿಪೇಟರಿ ಬೇಲ್ ಸಿಕ್ಕಲಿಲ್ಲ, ವಜಾ ಆಗೋಯ್ತು ಅವ್ರ ಆಂಟಿಸಿಪೇಟರಿ ಬೇಲ್. ಅದಕ್ಕೆ ಅವ್ರನ್ನ ಕಸ್ಟಡಿ ತಗೊಂಡಿರ್ಬೇಕು ಅಂತ ಅನ್ಸುತ್ತೆ.